ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏನು ರೆಸಿಪಿ ಮಾಡಿದ್ದೀವಿ ಅಂದರೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೀವಿ. ನೋಡಿ ಸಕ್ಕತ್ತಾಗಿದೆ. ಯಾವ ರೀತಿ ಅಂದರೆ ಇದರ ಲೋಳಿ ಎಲ್ಲ ನೀಟಾಗಿ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡಿದ್ವಿ ಅಂತ ತೋರಿಸ್ತೀವಿ ಬನ್ನಿ. ಯಾವ ರೀತಿ ಫ್ರೈ ಮಾಡಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಫ್ರೈ ಮಾಡಿದ್ರೆ ಸೂಪರಾಗಿ ಬರುತ್ತೆ. ಬೆಂಡೆಕಾಯಿ ಪಲ್ಯ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ ಒಂದು ದೊಡ್ಡ ಸೈಜಲ್ಲಿ 1.5 ಹಾಕ್ಕೊಳ್ಳಿ, ಇಲ್ಲ 2 ಹಾಕ್ಕೊಳ್ಳಿ. ಜೀರಿಗೆ 1 ಟೀ ಸ್ಪೂನ್, ಟೊಮೊಟೊ 1ರಿಂದ 2 ಹಾಕ್ಕೊಳ್ಳಿ. ಖಾರ ಪುಡಿ ಮನೇಲೇ ಮಾಡಿರೋದಿದು. ಧನಿಯಾ ಎಲ್ಲ ಸಾಂಬಾರು ಪುಡಿ, ಖಾರ ಪುಡಿ 2 ಮಿಕ್ಸಾಗಿ ನಾವು ಮಾಡೋದು. ಮನೆ ಪುಡಿನ ಯೂಸ್ ಮಾಡ್ತೀವಿ. ಪಲ್ಯಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮತ್ತು ಬೆಂಡೆಕಾಯಿ ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋದು. ಇವಾಗ ಇದನ್ನು ಯಾವ ರೀತಿ ಫ್ರೈ ಮಾಡಬೇಕು, ಇದರ ಹಸಿದು ಆ ಸ್ಮೆಲ್ ಹೆಂಗೆ ಹೋಗಬೇಕು, ಅದು ಲೋಳಿ ಟೈಪ್ ಇರೋದು ಯಾವ ರೀತಿ ಹೋಗಿಸ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀವಿ ಬನ್ನಿ. ಈಗ ಗ್ಯಾಸ್ನ ಆನ್ ಮಾಡಿ ಐ ಫ್ಲೇಮಲ್ಲಿ ಇಟ್ಟು ಉರಿಬೇಕು. ಯಾವುದೇ ಆಯಿಲ್ನ ನೀವು ಯೂಸ್ ಮಾಡಬಾರ್ದು, ಬರೀ ಡ್ರೈ ಆಗಿ ಫ್ರೈ ಮಾಡಬೇಕು. ಈ ರೀತಿ ಚೆನ್ನಾಗಿ ಉರಿಬೇಕು. ಅದು ಹಸಿ ಸ್ಮೆಲ್ಲು ಹೋಗುತ್ತೆ, ಗೊತ್ತಾಗುತ್ತೆ ನಿಮಗೇನೆ. ಅದು ಕಲರ್ ಚೇಂಜ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಉರಿಬೇಕು. ಒಂದು 20 ನಿಮಿಷ ಹಿಂಗೆ ಹುರ್ಕೊಳ್ಳಿ. ನೋಡಿ ಈ ಥರ ಉರಿಯುವಾಗ ಹಿಂಗೆ ನೀಟಾಗಿ ಬರಬೇಕಲ್ಲ, ಅದು ಉದ್ರಾಗೆ ನೀಟಾಗಿ ಬರಬೇಕು. ಇದ್ದಾಗ ಇದು ಉರಿತಾ ಇದ್ದಾಗ ನಿಮಗೇನೆ ಎಷ್ಟು ಗಮ್ ಅಂತ ಇರುತ್ತೆ. ನೋಡಿ 10 ನಿಮಿಷ ಹುರಿದಿದ್ದಕ್ಕೆ ಯಾವ ರೀತಿ ಆಗಿದೆ. ಇನ್ನೂ 10 ನಿಮಿಷ ಉರಿಬೇಕು ಚೆನ್ನಾಗಿ. ಅದು ಸಣ್ಣ ಇವಾಗ ನೋಡಿ, ಅವಾಗಿದ್ದು ಕ್ವಾಂಟಿಟಿ ಇವಾಗಿಲ್ಲ, ಕಮ್ಮಿ ಆಗ್ತಾ ಇದೆ. ಅದು ಫ್ಲೇವರು ಅದ್ರ ಲೋಳಿ ಎಲ್ಲ ಹೋಗ್ತಾ ಇದೆ ಇವಾಗ ಸ್ವಲ್ಪನೇ. ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಒಂಚೂರು ಲೋಳಿನೇ ಇಲ್ಲ ನೋಡಿ, ಎಷ್ಟು ಡ್ರೈ ಆಗಿದೆ. ಈ ರೀತಿ ಹುರಿದ್ರೇ ತುಂಬ ಚೆನ್ನಾಗಿ ಪಲ್ಯ ಚೆನ್ನಾಗಿರುತ್ತೆ. ಚಪಾತಿಗೆಲ್ಲ ಸೂಪರಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಒಂದು ಬೌಲಿಗೆ ಹಾಕಿಟ್ಕೊಳ್ಳಿ. ಹುರಿದಾದ್ಮೇಲೆ ಒಂದು 4ರಿಂದ 5 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಬೇಕಾಗುತ್ತೆ ಇಷ್ಟು. ಅದು ಬೆಂಡೆಕಾಯಿ ಹುರಿದಿದ್ದೆಲ್ಲ ಸೈಡಲ್ಲಿ ಆ ರೀತಿ ಆಗಿರುತ್ತೆ ಫ್ರೈ ಮಾಡಿದ್ರೆ ಡ್ರೈ ಆಗಿ. ಜೀರಿಗೆನ 2 ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೋತೀವಿ. ಜೀರಿಗೆ ಹಾಕಿದಷ್ಟು ನಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಮತ್ತು ಇವಾಗ ಈರುಳ್ಳಿ ದೊಡ್ಡ ಸೈಜ್ ಆದರೆ 1.5 ತಗೊಳ್ಳಿ, ಚಿಕ್ಕ ಸೈಜ್ ಅಂದರೆ ಒಂದು 3 ತಗೊಂಡ್ರೆ ಸಾಕು. ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ. ಈಗ 1 ಚಿಟಿಕೆ ಉಪ್ಪನ್ನು ಹಾಕಿ ಬ್ರೌನ್ ಕಲರ್ ಬರುತ್ತೆ. 1 ಚಿಟಿಕೆ ಉಪ್ಪು ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡಿ. ಅದು ಹೇಗೆ ಫ್ರೈ ಆಗ್ತಾ ಎಷ್ಟು ಘಮ ಘಮ ಅಂತಿದೆ ಗೊತ್ತಾ, ಆ ಫ್ಲೇವರೇ ಸಕ್ಕತ್ತಾಗಿರುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು 2 ಮಿನಿಟ್ಸ್ ಮಾಡಿ. ಉರಿನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ ಬೆಂಡೆಕಾಯಿನ ಹಾಕ್ಕೊಳ್ಳಿ. ಹುರಿದಿರೋದು ಎಲ್ಲ ಕಂಪ್ಲೀಟಾಗಿ ಹಾಕಾದ್ಮೇಲೆ ಈಗ ನಮ್ಮನೇಲಿ ಮಾಡಿರೋಂಥದ್ದು ಪುಡಿ, ಸಾಂಬಾರು ಪುಡಿನ 1ರಿಂದ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಏಕೆಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅಚ್ಕಾರ ಪುಡಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಬಟ್ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಅಚ್ಕಾರ ಪುಡಿ, ಧನಿಯಾ ಪುಡಿ ಇಲ್ಲದೆ ಇರೋರು ಮನೆ ಸಾಂಬಾರು ಪುಡಿ, ಅಚ್ಕಾರ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೋಬೋದು. ಮತ್ತು ಸ್ವಲ್ಪ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಆಗ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಸಖತ್ತಾಗಿರುತ್ತೆ. ಈ ರೀತಿ ಆಗಿದೆ. ಇದನ್ನು ಸ್ವಲ್ಪ ಕ್ಲೋಸ್ ಮಾಡಿ ಆ ಹಬೆಯಲ್ಲಿ ಸ್ವಲ್ಪ ಅದು ಬೇಯಬೇಕು. ಮತ್ತೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಥರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 2 ಮಿನಿಟ್ಸ್ ಹಾಗೆ ಬಿಡಿ, ಒಂದು 2 or 3 ಮಿನಿಟ್ಸು. ಅದಾದಮೇಲೆ ಅದನ್ನು ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಆದಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಈಗ ಉಪ್ಪು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ, ಕಮ್ಮಿ ಇದ್ದರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ.
ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಉಪ್ಪೆಲ್ಲ ಹಿಡಿಬೇಕು ಬೆಂಡೆಕಾಯಿಗೆ. ಇದು ಬೆಂಡೆಕಾಯಿ 1 ಕೆ ಜಿದು. 1 ಕೆ ಜಿಲಿ ಮಾಡಿದ್ರೆ ಇಷ್ಟ ಆಗುತ್ತೆ. ಇದು ಒಂದು 3-4 ಜನಕ್ಕಾಗುತ್ತೆ. ಜಾಸ್ತಿ ಬೇಕಂದರೆ ಒಂದು 2 ಕೆ ಜಿ ಮಾಡಬೇಕು, ಚೆನ್ನಾಗಿರುತ್ತೆ ಅವಾಗ. ಈಗ ನೋಡಿ ಆಫ್ ಮಾಡಾಯಿತು. 5-10 ನಿಮಿಷ ಆದಮೇಲೆ ಇವಾಗ ಚೆನ್ನಾಗಿ ಆಗಿದೆ. ಇವಾಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ.